ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ BNN ಕನ್ನಡ, ನಿಮ್ಮ ಧ್ವನಿ, ನಿಮ್ಮ ಸುದ್ದಿವಾಹಿನಿ. ನಾನು ವಿಶಾಖ ದೇವೇಂದ್ರ ಕುಮಾರ್. ತಾಲೂಕಾದ್ಯಂತ ಅಭಿವೃದ್ಧಿಯ ಹಾದಿಯಲ್ಲಿ ಮತ್ತೊಂದು ಭರ್ಜರಿ ದಿನ. ಒಟ್ಟಾರೆ 10 ಕೋಟಿಗೂ ಅಧಿಕ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಇಂದು ಅಧಿಕೃತ ಚಾಲನೆ ದೊರಕಿತು. ಕಿಟ್ಟಗ್ರಾಮ ಮತ್ತು ಹುಲ್ಸೂರು ಪಟ್ಟಣದಲ್ಲಿ ಆರೋಗ್ಯ, ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳ ಏಳಿಗೆಗೆ ಸಂಬಂಧಿಸಿದ ಹಲವು ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿತು. ಈ ಎಲ್ಲಾ ಯೋಜನೆಗಳನ್ನು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿ ಶಂಕುಸ್ಥಾಪನೆ ಮಾಡಿದರು. 2.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕಿಟ್ಟಗ್ರಾಮದ 6 ಹಾಸಿಗೆಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ, 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಹುಲ್ಸೂರು ಪಟ್ಟಣದ ನೀರು ಸಂಗ್ರಹಣಾ ಟ್ಯಾಂಕ್ ಶಂಕುಸ್ಥಾಪನೆ, 6.45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು 30 ರಿಂದ 50 ಹಾಸಿಗೆಗಳ ಆಸ್ಪತ್ರೆಗೆ ಮೇಲ್ದರ್ಜೆಗೇರಿಸುವ ಶಂಕುಸ್ಥಾಪನೆಯ ಜೊತೆಗೆ ಹುಲ್ಸೂರು ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಪ್ರಜಾಸೌಧ ಶಂಕುಸ್ಥಾಪನೆಯೂ ನೆರವೇರಿತು. ಈ ಪ್ರಜಾಸೌಧಕ್ಕೆ ಸ್ಥಳವನ್ನು ತಮ್ಮ ಸ್ವಂತ ಭೂಮಿಯನ್ನು ದೇವೇಂದ್ರಪ್ಪ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ದಾನ ಮಾಡಿದ ವಿಚಾರವು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಭಿನಂದನೆಗೆ ಪಾತ್ರವಾಯಿತು. ಸಚಿವರು ಸ್ವತಃ ದೇವೇಂದ್ರಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಭೂಮಿ ದಾನ ಮಾಡೋದು ಬಹಳ ಕಷ್ಟ ಸರ್. ಫೈಟ್ ಕೊಡ್ಬೇಕಾದ್ರೆ ಇಷ್ಟು ಜನ ಫೈಟ್ ಮಾಡ್ತಾರೆ, ಅದು ರೈಟ್ ಆಗ್ಬಿಟ್ಟಾರೆ. ನಮ್ಮ ಸಚಿವ ದೇವೇಂದ್ರಪ್ಪ ಅವ್ರು ಎಷ್ಟೇ ಪ್ರಶಂಸೆ ಮಾಡಿದ್ರು ಕಡಿಮೆ. ದಾನ ಕೊಡೋದು ಇವತ್ತು ಎಲ್ಲರೂ ಏನೇನ್ ಸಿಗುತ್ತೆ ಅಂತ ಹೊರಟಿದ್ದಾನೆ. ಅದರಲ್ಲಿ ದಾನ ಕೊಡ್ಬೇಕು ಅಂದ್ರೆ ಬಹಳ ದೊಡ್ಡ ಮನಸ್ಸು ಬೇಕಾಗುತ್ತೆ. ದಾನ ಕೊಟ್ಟಿದ್ದಾರೆ ಅವರು. ಅವರಿಗೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆ ಹೇಳ್ತಾ ಇದ್ದೇನೆ, ಶುಭಾಶಯ ಹೇಳ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಶಾಸಕರಾದ ಶರಣು ಸಲ್ಗರ್, ಕಾಡಾ ಅಧ್ಯಕ್ಷರಾದ ಬಾಬು ಹುನ್ನಾನಾಯಕ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್, ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ಬಿ ನಾರಾಯಣರಾವ್ ಸೇರಿದಂತೆ ಅನೇಕ ಗಣ್ಯ ಮುಖಂಡರು, ಬಸವಕಲ್ಯಾಣ ಹಾಗೂ ಹುಲ್ಸೂರು ತಾಲೂಕಿನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಂದೇ ದಿನ 4 ಶಂಕುಸ್ಥಾಪನೆ, 1 ಉದ್ಘಾಟನೆ. ಅಭಿವೃದ್ಧಿಯ ವೇಗ ಹೆಚ್ಚಿದರೆ ಬಸವಕಲ್ಯಾಣ ಮುಂದಿನ ವರ್ಷಗಳಲ್ಲಿ ಸಂಪೂರ್ಣ ಹೊಸ ರೂಪ ತಾಳಲಿದೆ.